ಇವತ್ತು ನನಗೆ ಶಾವ್ಗಿ ಮಾಡಿದ ಹಾಕ್ತಾಳೆ ಇರ್ತದೆ ಒಂದು ಆಸೆ ರೀ ಮನುಷ್ಯಗೆ. ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಶ್ರೀ ಮೌನೇಶ್ವರ ದೇವಸ್ಥಾನದ ಜಾತ್ರೆ. ಪರಮ ಪೂಜ್ಯ ಶ್ರೀ ಗುರು ಗಾಂಗೇಯ ಪಿತಾ ಸ್ವಾಮೀಜಿ ಶ್ರದ್ಧಾನಂದ ಆಶ್ರಮ ಬೂದಿಳ ಇವರ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇದರೊಂದಿಗೆ ಜಾತ್ರೆಯು ಬಹಳ ಅದ್ದೂರಿಯಾಗಿ ನಡೆದಿದ್ದು, ಜಾತ್ರೆಯ ಕಾರ್ಯಕ್ರಮದಲ್ಲಿ ಮುಮ್ಮಿಗಟ್ಟಿ ಗ್ರಾಮದ ಹಿರಿಯರು ಶ್ರೀ ಎಸ್ ಸಾಯಿ ಅಧ್ಯಕ್ಷತೆ ಮತ್ತು ಗ್ರಾಮದ ಹಿರಿಯರು ಯುವಕ ಮಿತ್ರರಿಂದ ಸಾಧು ಸಜ್ಜನರ ಒಂದೇ ಮುಖ್ಯ ಸಾಜಿಕೆಯಲ್ಲಿ ಅದ್ಭುತವಾಗಿ ನಡೆದಿದೆ. ಸಮುದಾಯ ಟಿವಿಯ ವೀಕ್ಷಕರೇ, ನಾವಿವತ್ತು ನಮ್ಮದೇ ಆಗಿರ್ತಕ್ಕಂಥ ಸ್ವಗ್ರಾಮ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಮೌನೇಶ್ವರ ಜಾತ್ರಾ ನಿಮಿತ್ತವಾಗಿ ಇವಾಗ ಪ್ರವಚನವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 9 ದಿನಗಳ ಕಾಲ ಪ್ರವಚನವನ್ನು ಹಮ್ಮಿಕೊಂಡಿದ್ದಾರೆ. 9 ದಿನಗಳ ಕಾಲ ಪ್ರವಚನ ನಡೀತಾ ಇರೋದಕ್ಕೆ ಊರಿನ ಹಿರಿಯರು ಮತ್ತು ಗಣ್ಯಮಾನ್ಯರು ಮತ್ತು ಯುವಕರು ಎಲ್ಲರೂ ಉತ್ಸುಕದಿಂದ 9 ದಿನಗಳ ಪ್ರವಚನದ ಜೊತೆಗೆ 9 ದಿನಗಳ ಪ್ರಸಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಊರಿನ ಹಿರಿಯರಾಗಿರ್ತಕ್ಕಂಥ ಮತ್ತು ಈ ದೇವಸ್ಥಾನದ ಅರ್ಚಕರು ಆಗಿರ್ತಕ್ಕಂಥ ಶ್ರೀ ಮಾನ್ಯ ಕುಬೇಂದ್ರಪ್ಪ ಬಡಿಗೇರ್ ಸರ್ ನಮ್ಮ ಒಟ್ಟಿಗಿದ್ದಾರೆ. ಬರೀ ಅವರ ಹತ್ರ ಮಾತಾಡೋಣ. ಸರ್, ಊರಿನ ಜಾತ್ರೆ ಬಗ್ಗೆ ನಮಗೆ ಕಂಪ್ಲೀಟಾಗಿ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಜಾತ್ರೆ ಅಂದರೆ ಎಲ್ಲ ಊರಲ್ಲೂ ವಿಶೇಷವಾಗಿ ಮಹಾತ್ಮರ ಚರಿತ್ರೆ, ಮಹಾತ್ಮರ ಜಾತ್ರೆಗಳು ನಡೀತಿರ್ತಾವೆ. ಅದೇ ಪ್ರಕಾರ ನಮ್ಮೂರಲ್ಲೂ ಸಹಿತ ಇದು ಒಂದು 7-8 ದಿವಸದ ಉತ್ಸವ. ಇದು 7 ದಿವಸ ಪ್ರವಚನ, 8ನೇ ದಿವಸಕ್ಕೆ ಪಲ್ಲಕ್ಕಿ ಉತ್ಸವ ಅಂಥೇಳಿ ಮಾಡ್ತೀವಿ. ಈಗಾಗಲೇ ಇವತ್ತು 4ನೇ ದಿವಸದ ಒಂದು ಕಾರ್ಯಕ್ರಮ ನಡೆದಿದ್ದು, ಇನ್ನು 4 ದಿವಸದು ಇರೋದರಿಂದ ಇದು ಊರೊಳಗೆ ಇಂಥವೆಲ್ಲ ಮೇಲಿಂದ ಮೇಲೆ ಹತ್ತಾ ಇರ್ತಾವೆ. ಒಂದು ಕಡೆ ಗ್ರಾಮ ದೇವತೆಯ ಪುರಾಣ, ಇನ್ನೊಂದು ಕಡೆ ಇಟ್ಟಲ ದೇವರ ಒಂದು ದಿಂಡಿ, ಆಮೇಲಿಂದ ಮಾರುತಿ ದೇವರ ಒಂದು ಉತ್ಸವ, ಕರಿಯಮ್ಮ ದೇವಿಯ ಒಂದು ಉತ್ಸವ, ಬಸವಣ್ಣನ ಒಂದು ಉತ್ಸವ, ಮಹಾವೀರರ ಒಂದು ಉತ್ಸವ, ವಾಲ್ಮೀಕಿಯ ಒಂದು ಉತ್ಸವ, ಅನೇಕ ಉತ್ಸವಗಳು ನಮ್ಮಲ್ಲಿ ಮೇಲಿಂದ ಮೇಲೆ ಆಗೋದ್ರಿಂದ ಮನಸ್ಸಿಗೆ ಒಂದು ನೆಮ್ಮದಿ ಲಭಿಸಿಲ್ಲ ಅಂಥೇಳಿ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ಈಗ ಏನು ಪ್ರವಚನ ಏನು ಇಟ್ಕೊಂಡಿದ್ದೀರಲ್ಲ ರೀ, ಪ್ರವಚನದ ಉದ್ದೇಶ ಮತ್ತು ಅದರಿಂದ ಜನರಿಗೆ ಸಿಗ್ತಕ್ಕಂಥ ಲಾಭಗಳು? ಪ್ರವಚನದ ಉದ್ದೇಶ ಸಜ್ಜನಶೀಲತೆಯಿಂದ ನಡವಳಿಕೆ ಬರುವಂಥ ಒಂದು ಬೋಧನೆ ಇರ್ತದೆ. ಇದು ಪ್ರಥಮವಾಗಿ. ಇನ್ನು ಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ಅದು ಆತ್ಮಜ್ಞಾನವನ್ನು ಮಾಡಿಕೊಳ್ಳಬೇಕು ಅನ್ನೋ ಒಂದು ಮಹದುದ್ದೇಶ. ಅದು ಎಷ್ಟು ಮಂದಿಗೆ ಆಗ್ತದೆ ಗೊತ್ತಿಲ್ಲ. ಆದರೆ ಸಜ್ಜನ ನಡತೆಯನ್ನು ನಾವು ಒಳ್ಳೆಯ ಗುಣದಿಂದ ಬದುಕಬೇಕು, ಒಳ್ಳೆಯವರಾಗಿ ಬದುಕುವುದು ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಪುರಾಣಗಳನ್ನು ನಡೀತಾವೆ. ಆಯಿತು ಸರ್, ಈಗ ಪ್ರವಚನದ ಬಗ್ಗೆ ಆಯಿತು, ಗುರುಗಳು ಬಂದು ಪ್ರವಚನ ಮಾಡೋದು ಆಯಿತು. ಈಗ ಯಾವ ದಿನಾಂಕದಂದು ಜಾತ್ರೆ ಇದೆ, ಜಾತ್ರೆಯಲ್ಲಿ ಏನೆಲ್ಲ ನಡೆಯುತ್ತೆ, ತೇರೆಲ್ಲ ಎಳಿತಾರೆ, ಅದು ಯಾವ ಟೈಮಿಗೆ ಅಂತ ವಿವರಿಸ್ಬೇಕು. ಜಾತ್ರೆ ಅಂದರೆ ಮುಂದೆ ಬುಧವಾರ ದಿವಸ ಮುಂಜಾನೆ ಪುರುವಂತರಿಂದ ಊರೊಳಗೆ ಪಲ್ಲಕ್ಕಿ ಹೋಗಿ ಬರ್ತದೆ. ಪುರುವಂತರು ಹಾಗೂ ಭಜನಾ ಮೇಳದಿಂದ ಮುಂದೆ 2 ಗಂಟೆದ ಮೇಲೆ ಇದು ಒಂದು ಸಣ್ಣ ತೇರಿದೆ. ಆ ತೇರಿನ ಒಂದು ಉತ್ಸವ ಇಲ್ಲಿ ನಡೀತದೆ. ಆವಾಗ ನಮ್ಮದು ಜಾತ್ರೆ ಮುಕ್ತಾಯ ಅಂತ ಕರೆದೀವಿ. ಒಂದು ಸಣ್ಣ ತೇರು ಇರೋದ್ರಿಂದ ಅದರೊಳಗೆ ಸಾಧಾರಣ ವಿಶೇಷ ಏನು ಅಂತೇಳಿದರೆ, ಒಂದು ಮೂರ್ತಿಯನ್ನು ನಾವು ಅಲ್ಲಿ ಇಟ್ಟು ಎಳೆಯದೆ ಅನೇಕ ಮಹಾತ್ಮರ ಭಾವಚಿತ್ರಗಳನ್ನು ಅಲ್ಲಿ ಅದಕ್ಕೆ ಅಂಟಿಸಿ ಸುತ್ತು ಕಡೆ ಅದಾವೆ. ಆಮೇಲೆ ಓಂಕಾರ ರಥ ಅಂತ ನಾವು ಅದಕ್ಕೆ ಒಂದು ಹೆಸರಿಟ್ಟ, ಪ್ರಮುಖವಾಗಿ ಓಂಕಾರದಿಂದ ಈ ಜಗತ್ತೆಲ್ಲ ನಿರ್ಮಾಣ ಆಗೈತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಆ ಓಂಕಾರದಿಂದಲೇ ಮಹಾತ್ಮರು ಬಂದಾರ. ಅದಕ್ಕಾಗಿ ಓಂಕಾರನ ಪ್ರಧಾನವಾಗಿ ನಾವು ಇಟ್ಕೊಂಡು ರಥವನ್ನು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್.